हरः ॐ गणपतिभ्यो नमः। ॐ सच्चिदानंद परब्रह्मणे नमः। ಸಚ್ಚಿದಾನಂದ ಪರಬ್ರಹ್ಮನೇ ದೇವಿ ಮಹಾತ್ಮ್ಯಗಳು 9ನೇ ಅಧ್ಯಾಯ ಪ್ರಾರಂಭವು. ಇಂದ್ರ ಮೊದಲಾದವರು ಮಹರ್ಷಿಯಿಂದ ವೇದಾಂತ ಪ್ರಮಾಣದಲ್ಲೊಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನ್ನು ನಲುವಿನಲಿ. ಒಳಗೆ ಮಹಿಷನು ಇಂದ್ರ ಮೊದಲಾಗಿರು ತಲೆಯ ದೇವತೆಗಳು ತಮ್ಮ ಗೆಳಗೆ ಕೈ ಮುಗಿದಾಗ ಪರ ದೇವತೆಯ ನೋಡುತ್ತಾ ಪರಮ ಪುಳಕಾಸುಗಳಲೆಂದು ಚರಿಸಿದರು. ವೇದಾಂತ ವಾಕ್ಯವ ಕರುಣೆ ಭಕ್ತಾದೀನಿ ಎಂದೆನುತ್ತಾಗಲ ಮರಗನ. ನಿನ್ನಿಂದಲೂ ದಿಶ ತ್ರಿಗುಣಗಳಲ್ಲಿನ್ನೂ ತರಿಸಿಯರು ಹರಿಹರ. ನಿನ್ನ ಚರಣದಲ್ಲೇನು ಬಲದಲ್ಲಿ ಜಗವ ಪಾಲಿಪರು. ನಿನ್ನ ಸೂತ್ರದ ಬೊಂಬೆ ದಿವಿಜರು, ನಿನ್ನ ಸೂತ್ರದ ಸರ್ವಜೀವರು, ನಿನ್ನ ಸೂತ್ರದಿ ಸರ್ವ ಜಗವಿಹುದೆಂದು ದಮರಗನ. ನಿನ್ನ ತೇಜಸ್ಸುಗಳೇ ಜೀವರು, ನಿನ್ನ ತೇಜಸ್ಸುಗಳೇ ಶಿವರು, ನಿನ್ನ ತೇಜಸ್ಸುಗಳೇ ನಾನಾ ತತ್ವಭೂತಗಳು, ನಿನ್ನ ತೇಜಸ್ಸುಗಳೇ ವ್ಯವಹಾರ, ನಿನ್ನ ತೇಜಸ್ಸುಗಳೇ ಚೇತನ, ನಿನ್ನ ತೇಜವೇ ಸರ್ವೇ ನೀ ಸತ್ಯಂದು ದಮರಗನ. ನಾನಾ ಗುಣಗಳು ನೀನೆ ತೋರುವೆ, ನಾನಾ ಚೇಷ್ಟೆ ನೀನೆ ಕೃಪಸು, ನಾನಾ ಸಂಶಯ ನೀನೆ, ನಾನಾ ಅರ್ಥಗಳಾದು ನೀನೆ, ನಾನಾ ಭಕ್ತಿಯು ನೀನೆ ಯುಕ್ತಿಯ, ನಾನಾ ಮತಗಳು ನೀನೆ ಭೇದಿಯ, ನಾನಾ ಜಾತಿ ನೀನೆ ಎಂದು ದಮರಗನ. ಸತಿಯು ಪುರುಷನು ನೀನೆ ಆಗಿಯ, ಸುತರು ಎಂಬರು ನೀನೆ ನೆನೆದಿಯ, ಅತಿ ಬಳಗಗಳು ನೀನು, ಮದುವೆಯು ಮುಂಜೆಯದು ನೀನು, ಸತತ ಮಾಡುವ ಕರ್ಮವದು ನೀನು, ಅತಿ ಬಹಳ ಐಶ್ವರ್ಯ ನೀನೆ, ಹಿತವು ಅಹಿತವು ನೀನು, ದಿಟವೆಂದು ದಮರಗನ. ಯಹ ಪರವದು ನೀನು ಚರಿಸುತ್ತ, ಲೇಹ ಮರುತವದು ನೀನು ಹರಿಯುತ್ತ, ಲೇಹ ಜಲವದು ನೀನು, ಅಗ್ನಿಯು ಆಗಸವು ನೀನು, ಬಹಳ ಮೂರ್ಖನು ನೀನ, ಬಹಳ ಜ್ಞಾನಿಯು ನೀನ, ಬಹಳ ಸಾಕ್ಷಿಯು ನೀನು, ನೀ ಸದ್ವೆಂದು ದಮರಗನ.